So good afternoon all. So in previous session we had discussion on system performance, how we can measure the performance of system with the efficiency and effectiveness. Okay. So in today's session we are going to discuss system analysis and design along with the project management. So here system analysis design is an essential part of an organization which analyze the entire problems of a organization systematically and investigate all the problems along with objectives of the systems. It sets the criteria for system effectiveness as well as the system analysis and design, evaluate the system and provides alternative effectiveness, alternative performance along with cost of each system performance. And the basic principles of system analysis are applied when the information system is first proposed. So when you start thinking of changing system in your organization, with your proposal for the changes in the system begins the activities of system analysis and design. So an analysis of existing system along with proposed system is going to investigate by the system analyst in the system analysis and design. It includes the cost effectiveness analysis which are going to carried out in the proposed system. ಒಂದು ಆರ್ಗನೈಸೇಷನ್ ಅಲ್ಲಿ ಸಿಸ್ಟಮ್ ಹೇಗೆ ಕೆಲಸ ಮಾಡ್ತಾ ಇದೆ, ಅದರ ಸಮಸ್ಯೆಗಳು ಏನು, ಆ ಸಮಸ್ಯೆಗಳ ಇನ್ವೆಸ್ಟಿಗೇಷನ್ ಮತ್ತು ಸಂಸ್ಥೆಯ ಆಬ್ಜೆಕ್ಟಿವ್ಸ್ ಗಳನ್ನ ಅಕಂಪ್ಲಿಷ್ ಮಾಡ್ಬೇಕಂದ್ರೆ ಏನೇನ್ ಎಫೆಕ್ಟಿವ್ನೆಸ್ ಇರಬೇಕು, ಕ್ರೈಟೀರಿಯಾಸ್ಗಳು ಏನಿರಬೇಕು ಮತ್ತು ಅದರ ಪರ್ಫಾರ್ಮೆನ್ಸ್ ಮೆಜರ್ಮೆಂಟ್ ಹೇಗೆ ಮಾಡಬೇಕು ಅನ್ನೋದನ್ನ ಸಿಸ್ಟಮ್ ಅನಾಲಿಸಿಸ್ ಮತ್ತು ಡಿಸೈನ್ ಪರ್ಫಾರ್ಮ್ ಮಾಡುತ್ತೆ. ಈಗ ಯಾವುದೇ ಸಂಸ್ಥೆಯಲ್ಲಿ ಇದ್ದಂತ ಎಕ್ಸಿಸ್ಟಿಂಗ್ ಸಿಸ್ಟಮ್ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತಂದ್ರೆ ಯು ಹ್ಯಾವ್ ಟು ಪ್ರಪೋಸ್ ಫಾರ್ ದ ನ್ಯೂ ಸಿಸ್ಟಮ್. ಸೊ ನೀವು ಒಂದು ಹೊಸ ಸಿಸ್ಟಮ್ ಜಾರಿಗೆ ತರಬೇಕು ಅಂತ ಹೇಳಿ ಅಪ್ಲಿಕೇಶನ್ ಹಾಕಿದ ಕೂಡಲೇ ಸಿಸ್ಟಮ್ ಅನಾಲಿಸಿಸ್ ಅಂಡ್ ಡಿಸೈನ್ ತನ್ನ ಕೆಲಸವನ್ನ ಪ್ರಾರಂಭ ಮಾಡುತ್ತೆ. ಈಗ ಪ್ರಪೋಸ್ ಸಿಸ್ಟಮ್ ನೀವು ಹಾಕಿದ ಕೂಡಲೇ ಸಿಸ್ಟಮ್ ಅನಾಲಿಸಿಸ್ ಅನಲೈಸ್ ಮಾಡಕ್ಕೆ ಪ್ರಾರಂಭ ಮಾಡುತ್ತೆ. ಸೊ ಮೊಟ್ಟ ಮೊದಲನೇದಾಗಿ ಹೊಸ ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡಬೇಕಾಗಿದೆ ಅಂದ್ರೆ ಅದರ ಕಾಸ್ಟ್ ಎಷ್ಟಾಗುತ್ತೆ. ಸೊ ಅದು ಯಾಕಂದ್ರೆ ಕಾಸ್ಟ್ ಎಫೆಕ್ಟಿವ್ನೆಸ್ ವೆರಿ ಇಂಪಾರ್ಟೆಂಟ್. ನೀವು ಎಷ್ಟು ಖರ್ಚು ಮಾಡಿದ್ರೆ ಅದರಲ್ಲಿ ಏನು ಬದಲಾವಣೆಗಳು ತರಬಹುದು ಮತ್ತು ಏನು ಎಫೆಕ್ಟಿವ್ನೆಸ್ ತರಬಹುದು ಅನ್ನೋದನ್ನ ಅನಲೈಸ್ ಮಾಡಬೇಕಾಗುತ್ತೆ. And it also follows some of the concept for the development of information system projects. Information system projects ಗಳನ್ನ ಡೆವಲಪ್ ಮಾಡಬೇಕಂದ್ರೆ ಕೆಲವು ಕಾನ್ಸೆಪ್ಟ್ ಗಳನ್ನ ಅದು ಫಾಲೋ ಮಾಡುತ್ತೆ. ಫಸ್ಟ್ ಇನ್ಫಾರ್ಮೇಶನ್ ಸಿಸ್ಟಮ್ ಅನ್ನ ಡಿಫೈನ್ ಮಾಡುತ್ತೆ. ಯಾಕಂತಂದ್ರೆ ಸೊ ಸಿಸ್ಟಮ್ ಅನಾಲಿಸಿಸ್ ಅಂಡ್ ಡಿಸೈನ್ ಅಲ್ಲಿ ಡೇಟಾ ಪ್ರೊಸೆಸ್ ಮತ್ತು ಇನ್ಫಾರ್ಮೇಶನ್ ಜನರೇಷನ್ ಇಸ್ ವೆರಿ ಕೋರ್ ಪಾರ್ಟ್ ಆಫ್ ದ ಟಾಸ್ಕ್. ಸೊ ಇನ್ಫಾರ್ಮೇಶನ್ ಸಿಸ್ಟಮ್ ಹೇಗಿರಬೇಕು ಅನ್ನೋದನ್ನ ಡಿಫೈನ್ ಮಾಡುತ್ತೆ. ಅಂಡ್ ಇಟ್ ಈಸ್ ಆಲ್ಸೋ ಗೋಯಿಂಗ್ ಟು ಅಸೈನ್ the overall responsibility of the information processing. So information processing also includes some of the subsystems, and system analysis and design is going to define what are the subsystems should be available in the information system and what are the boundaries, the interfaces, everything carefully specified in the information system. As well as they also develop the schedule. So
ಯಾವುದೇ ಒಂದು ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡ್ಬೇಕಂದ್ರೆ ಅದಕ್ಕೆ ಟೈಮ್ ಬಾಂಡ್ ಇರಬೇಕಾಗುತ್ತೆ. ಸೊ ಆಲ್ಸೋ ದೇ ಆಲ್ಸೋ ಕಾನ್ಸಂಟ್ರೇಟ್ ಆನ್ ದ ಶೆಡ್ಯೂಲ್ ಫಾರ್ preparing new system, and each subsystem when it is ready for the development, it is assigned with a one project. So every subsystem ಯಾವಾಗ ತಯಾರಾಗುತ್ತೆ ಮತ್ತು ಅದು ವರ್ಕ್ ಮಾಡಲಿಕ್ಕೆ ಏಬಲ್ ಆಗ್ತದೆ, ಅವಾಗೆ ಅದರದೇ ಆದಂತಹ ಕೆಲವು ಪ್ರಾಜೆಕ್ಟ್ ಆಪರೇಷನ್ಸ್ ಗಳನ್ನ ಅದಕ್ಕೆ ಅಸೈನ್ ಮಾಡಲಾಗುತ್ತೆ. ಅದರ ಜೊತೆಗೆ ದ ಕಂಟ್ರೋಲ್ ಸಿಸ್ಟಮ್ ಆಲ್ಸೋ ಯೂಸ್ ಟು ಮಾನಿಟರ್ ದ ಡೆವಲಪ್ಮೆಂಟ್ ಪ್ರಾಸೆಸ್. ಕೇವಲ ವರ್ಕ್ ಅಸೈನ್ ಮಾಡೋದಷ್ಟೇ ಅಲ್ಲ, ಸೊ ಪ್ರತಿ ಸಿಸ್ಟಮ್ ಮತ್ತು ಸಬ್ ಸಿಸ್ಟಮ್ಸ್ ಗಳ ಪರ್ಫಾರ್ಮೆನ್ಸ್ ಗಳನ್ನ ಮೆಜರ್ ಮಾಡೋದಕ್ಕೆ ಮತ್ತು ಮಾನಿಟರ್ ಮಾಡಲಿಕ್ಕೆ ಒಂದು ಪ್ರೊಸೆಸ್ ಕೂಡ ಪ್ರಾರಂಭ ಮಾಡ್ತದೆ. ಸೊ ದೀಸ್ ಆರ್ ದಿ ಸಮ್ ಆಫ್ ದ ಕಾನ್ಸೆಪ್ಟ್ಸ್ ವಿಚ್ ಆರ್ ಯೂಸ್ ಟು ಅಪ್ಲೈ ದ ಸಿಸ್ಟಮ್ ಅನಾಲಿಸಿಸ್ ಅಂಡ್ ಡಿಸೈನ್ ಅಂತ. ಅಂಡ್ ಯೂಸ್ ಆಫ್ ಸಬ್ ಸಿಸ್ಟಮ್ ಇನ್ ಇನ್ಫಾರ್ಮೇಶನ್ ಸಿಸ್ಟಮ್ ಡಿಸೈನ್. ಸಬ್ ಸಿಸ್ಟಮ್ಸ್ ಗಳನ್ನ ಹೇಗೆ ಬಳಕೆ ಮಾಡಬೇಕು ಅಂತ ಹೇಳಿ. So information system can be defined with the hierarchy of subsystem. Information system is not a single system. It comprises of many subsystems. So illi information system ana more encourage ಮಾಡಿ ಅದನ್ನ ಪರ್ಫಾರ್ಮೆನ್ಸ್ ಮಾಡುವಂತ ರೀತಿಯಲ್ಲಿ ತರಬೇಕು ಅಂತಂದ್ರೆ you have to define subsystems from the top to down at each level of the hierarchy of the management. And you should also define the interfaces between the top, middle and lower level management. And you should clearly define the lower level subsystems. ಯಾಕಂದ್ರೆ ಮ್ಯಾನೇಜ್ಮೆಂಟ್ ನಲ್ಲಿ ಎಲ್ಲಾ ಟಾಸ್ಕ್ ಗಳನ್ನ ಪರ್ಫಾರ್ಮ್ ಮಾಡುವಂತ ಕೆಲಸ ಯಾರು ಮಾಡ್ತಾರೆ ಅಂದ್ರೆ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್. ಮತ್ತು ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಗೆ ಮೋರ್ ಕ್ಲಿಯರ್ಲಿ ಪ್ರತಿಯೊಂದು ಟಾಸ್ಕ್ ಗಳನ್ನ ಡಿಫೈನ್ ಮಾಡಬೇಕು. ಓಕೆ, ಯಾಕಂದ್ರೆ ಸೊ ಎವ್ರಿ ಟಾಸ್ಕ್ ಈಸ್ actually executed by the lower level subsystems. Okay, and as well as what are the interfaces between the subsystems, how they are going to interconnect and they are communicating each other. The boundaries and interconnections has to be defined clearly. So clear objectives as well as the accomplishment of the objective should be concentrated while defining the subsystems. And along with that, you should also consider the black box. As I told in the first concept of a system, black box where the input and output is known, but how it has to come to a output, the process of the output don't know. So that is considered as black box. Here, every subsystem should be defined with boundaries and interfaces, and you have to identify which is the black box. Usually in the management, lower level subsystems can be defined as a black boxes, where higher level subsystems are more designed and more planned, and every task is predefined. But here in the lower level, so as and when required, the decision has to make the new decisions, and according to that they have to perform. So therefore, more black boxes you find in the lower level management. For example, order entry system. ಈಗ ಆರ್ಡರ್ ಎಂಟ್ರಿ ಸಿಸ್ಟಮ್ ನಲ್ಲಿ ಸೊ ಕ್ರೆಡಿಟ್ ಚೆಕಿಂಗ್ ಪಾಯಿಂಟ್ ಅಂತ ನೀವು ಕನ್ಸಿಡರ್ ಮಾಡಿದಿರಿ ಅಂತ ಅನ್ಕೊಳ್ಳಿ, ಒನ್ ಆಫ್ ದ ಬ್ಲಾಕ್ ಬಾಕ್ಸ್ ವೇರ್ ಯು ಹ್ಯಾವ್ ನಾಟ್ ಡಿಫೈನ್ಡ್ the terms and rules for deciding whether a customer can be given credit or not. ಈಗ ಯಾವುದೇ ಕಸ್ಟಮರ್ ಉದ್ರಿ ಖರೀದಿ ಮಾಡ್ಲಿಕ್ಕೆ ಅವನು ಎಲಿಜಿಬಿಲಿಟಿ ಹೇಗೆ ಕೊಡಬೇಕು, ಯಾರಿಗೆ ಕೊಡಬೇಕು ಅನ್ನೋದೇ ನಿಮ್ಮ ಹತ್ರ ಯಾವುದೇ ರೂಲ್ಸ್ ಮತ್ತು ಗೈಡ್ಲೈನ್ಸ್ ಗಳು ಇಲ್ಲ ಅಂತಂದ್ರೆ ಸೊ ಯಾರಿಗಂತ ಹೇಳಿ ನೀವು ಕ್ರೆಡಿಟ್ ಕೊಡ್ತೀರಿ. ಸೊ ಹೀಗಾಗಿ ಅಲ್ಲಿ ಸೊ ಕ್ರೆಡಿಟ್ ಚೆಕಿಂಗ್ ಪಾಯಿಂಟ್ ನಲ್ಲಿ ನೀವು ಬ್ಲಾಕ್ ಬಾಕ್ಸ್ ಇದೆ ಅಂತ ಹೇಳಿ ಅನ್ಕೋಬಹುದು. ಅಂತ ಬ್ಲಾಕ್ ಬಾಕ್ಸಸ್ ಗಳನ್ನ so identify ಮಾಡಿ, you have to come out and make a complete rules and guidelines for those black boxes. And you also implement the decoupling process in the information system. So decoupling is also one of the system where the system is divided into subsystem, and each subsystem make it as a independent.
as possible. ಸೊ ಒಂದು ಸಿಸ್ಟಮ್ ಅನ್ನ ಸಬ್ ಸಿಸ್ಟಮ್ ಆಗಿ ಡಿವೈಡ್ ಮಾಡೋದು ಅಷ್ಟೇ ಅಲ್ಲ, ಸೊ ಪ್ರತಿಯೊಂದು ಸಬ್ ಸಿಸ್ಟಮ್ಸ್ ಗಳು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಬೇಕು. ಸೊ ದೇ ಶುಡ್ ನಾಟ್ ಡಿಪೆಂಡ್ ಆನ್ ಈಚ್ ಅದರ್, ದೇ ಶುಡ್ ಐಸೋಲೇಟ್ ಫ್ರಮ್ ಈಚ್ ಅದರ್, ಅಂಡ್ ಎವ್ರಿ ಸಿಸ್ಟಮ್ ಶುಡ್ ಇಂಪ್ಯಾಕ್ಟ್ ಆನ್ ಎ ಪೊಟೆನ್ಶಿಯಲ್ ಚೇಂಜಸ್ ಆನ್ ದ ಸಿಸ್ಟಮ್ಸ್. ಸೊ ಯಾವುದೇ ಒಂದು ಸಬ್ ಸಿಸ್ಟಮ್ ಚೇಂಜಸ್ ಮಾಡಿದ್ರೆ ಸೊ ಇನ್ನೊಂದು ಸಬ್ ಸಿಸ್ಟಮ್ಗೆ ಅದು ಎಫೆಕ್ಟ್ ಆಗಬಾರ್ದು. ಸೊ ದೇ ಶುಡ್ ಐಸೋಲೇಟ್ ಫ್ರಮ್ ದ ಚೇಂಜಸ್. ಅಂದ್ರೆ ಒಂದ್ ಸಿಸ್ಟಮ್ ಚೇಂಜಸ್ ಆದ್ರೆ ಅದರ ಎಫೆಕ್ಟ್ ಇನ್ನೊಂದು ಸಬ್ ಸಿಸ್ಟಮ್ಗೆ ಆಗಬಾರ್ದು. ಆ ರೀತಿಯಲ್ಲಿ ಐಸೋಲೇಷನ್ ರೀತಿಯಲ್ಲಿ ಇಂಡಿಪೆಂಡೆಂಟ್ ಸಬ್ ಸಿಸ್ಟಮ್ಸ್ ಗಳನ್ನ ಡಿಸೈನ್ ಮಾಡೋದಕ್ಕೆ ಡಿಕಪ್ಲಿಂಗ್ ಪ್ರೋಸೆಸ್ ಅಂತ ಹೇಳ್ತಾರೆ. ಸೊ ಡಿಕಪ್ಲಿಂಗ್ ಪ್ರೋಸೆಸ್ ನಲ್ಲಿ ಇಟ್ ಈಸ್ ವೆರಿ ಈಸಿಯರ್ ಟು ಮಾಡಿಫೈ ಸಬ್ ಸಿಸ್ಟಮ್ ವಿತೌಟ್ ಎಫೆಕ್ಟಿಂಗ್ ದ ರೆಸ್ಟ್ ಆಫ್ ದ ಸಿಸ್ಟಮ್. ನೀವು ಡಿಕಪ್ಲಿಂಗ್ ಅನ್ನ ನೀವು ಇನ್ಫಾರ್ಮೇಶನ್ ಸಿಸ್ಟಮ್ ನಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ನೀವು ಏನೇ ಚೇಂಜಸ್ ಗಳು ಮಾಡಿದ್ರು ಕೂಡ ಇನ್ನೊಂದು ಸಬ್ ಸಿಸ್ಟಮ್ಗೆ ಅದು ಎಫೆಕ್ಟ್ ಆಗದ ಹಾಗೆ ನಿಮ್ಮ ಚೇಂಜಸ್ ಗಳನ್ನು ಮಾಡ್ಲಿಕ್ಕೆ ಪಾಸಿಬಲ್ ಆಗ್ತದೆ ಅಂತ. ಸೊ ಹೀಗಾಗಿ ಯಾವ್ದ್ರಲ್ಲಿ ಮೇನ್ ಬ್ಲಾಕ್ ಬಾಕ್ಸ್ ಇದೆ ಅದರಲ್ಲಿ ಮಾತ್ರ ನೀವು ಚೇಂಜಸ್ ಗಳನ್ನ ಮಾಡಬಹುದು. ರಿಮೈನಿಂಗ್ ಸಬ್ ಸಿಸ್ಟಮ್ಸ್ ಗಳನ್ನ ಆಸ್ ಇಟ್ ಈಸ್ ಅದನ್ನ ಬಿಡಬಹುದು. ಸೊ ಇಲ್ಲಿ ಈಸ್ ಆಫ್ ಮೇಂಟೆನೆನ್ಸ್ ಮತ್ತು ಎರರ್ ಫ್ರೀ ನೀವು ಗೋಲ್ಸ್ ಗಳನ್ನ ಡಿಸೈನ್ ಮಾಡಬೇಕಾಗಿದೆ ಅಂದ್ರೆ ಸೊ ಡಿಕಪ್ಲಿಂಗ್ ಪ್ರೊಸೆಸ್ ಮಾಡಿದ್ರೆ ಅದು ಪಾಸಿಬಲ್ ಆಗ್ತದೆ ಅಂತ ನಾವು ಹೇಳ್ಬಹುದು. ಅಂಡ್ ಆಸ್ ವೆಲ್ ಆಸ್ ಡಿಕಪ್ಲಿಂಗ್ process can be achieved by defining subsystem with a single complete function. ಅಂದ್ರೆ if you are minimizing the connection between two subsystems, ಎರಡು ಸಬ್ಸಿಸ್ಟಮ್ ನಡುವೆ ಇರುವಂತಹ ಇಂಟರ್ ಕನೆಕ್ಷನ್ಸ್ ಅನ್ನ ರೆಡ್ಯೂಸ್ ಮಾಡೋದಾಗ್ಲಿ ಅಥವಾ ಅದನ್ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡ್ಬಿಟ್ರೆ ಸೊ ಅವಾಗ ಏನಾಗುತ್ತೆ, ಒಂದು ಸಬ್ ಸಿಸ್ಟಮ್ ಕಂಪ್ಲೀಟ್ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಒಂದು ಆರ್ಡರ್ ಎಂಟ್ರಿ ಸಿಸ್ಟಮ್ ನೀವು ವರ್ಕ್ ಮಾಡ್ತಾ ಇದೀರಿ ಅಂದ್ಕೊಳ್ಳಿ. ಇನ್ ಕ್ರೆಡಿಟ್ ಚೆಕಿಂಗ್ ಇಸ್ ಡನ್ ಇನ್ ಓನ್ಲಿ ಇನ್ ಸಬ್ ಸಿಸ್ಟಮ್ ದಟ್ process the credit information. Only that module is required. ಯಾವ ಒಂದು ಸಬ್ ಸಿಸ್ಟಮ್ ಕ್ರೆಡಿಟ್ ಚೆಕಿಂಗ್ ಮಾಡುವಂತ ಕೆಲಸ ಮಾಡುತ್ತೆ ಅದೇ ಆ ಸಿಸ್ಟಮ್ ಮಾತ್ರ ಅದಕ್ಕೆ ಅವಶ್ಯಕತೆ ಇರುತ್ತೆ. ಬೇರೆ ಸಬ್ ಸಿಸ್ಟಮ್ಸ್ ಗಳು ಕ್ರೆಡಿಟ್ ಸಿಸ್ಟಮ್ ನ ಅವಶ್ಯಕತೆ ಇರೋದಿಲ್ಲ. ಈ ರೀತಿಯಲ್ಲಿ ಒಂದು ಸಬ್ ಸಿಸ್ಟಮ್ ಅನ್ನ ಕಂಪ್ಲೀಟ್ ಆಗಿ ಸೊ ಲೆಸ್ ನಂಬರ್ ಆಫ್ ಇಂಟರ್ ಕನೆಕ್ಷನ್ ಜೊತೆಗೆ ನೀವು ಅದನ್ನ ಪ್ರೋಸೆಸ್ ಅಥವಾ ಅದಕ್ಕೆ ಟಾಸ್ಕ್ ಗಳನ್ನ ಕೊಟ್ಟಾಗ ಅದು ಇಂಡಿಪೆಂಡೆಂಟ್ ಆಗಿ ಪರ್ಫಾರ್ಮ್ ಮಾಡ್ಲಿಕ್ಕೆ ಪಾಸಿಬಲ್ ಆಗ್ತದೆ ಅಂತ ಹೇಳಿ. ಅದರ ಜೊತೆಗೆ ಯು ಹ್ಯಾವ್ ಟು ಮಿನಿಮೈಸ್ ದ ಡಿಗ್ರಿ ಆಫ್ ಇಂಟರ್ ಕನೆಕ್ಷನ್ಸ್. ಮೀನ್ಸ್ ಇಂಟರ್ ಕನೆಕ್ಷನ್ 1-2 ಇದ್ರೆ ನಡೀತದೆ, ಆದ್ರೆ ಆಸ್ ಪಾಸಿಬಲ್ ಯು ಹ್ಯಾವ್ ಟು ರೆಡ್ಯೂಸ್ ಅಂಡ್ ಮಿನಿಮೈಸ್ the degree of interconnection between the subsystem for implementation of decoupling. And the last concept, that is project management. So when you are implementing the project, so the system approach can be applied to the project management. So ಒಂದು ಕಂಪ್ಲೀಟ್ ಒಂದು ಯಾವುದೇ ಒಂದು ಟಾಸ್ಕ್ ಅನ್ನ ನೀವು ತಗೊಂಡ್ಬಿಟ್ರೆ ಅದನ್ನ ಪ್ರಾಜೆಕ್ಟ್ ಅಂತ ತಗೋಬಹುದು. ಅಂತ ಪ್ರಾಜೆಕ್ಟ್ ಅನ್ನ ನೀವು ಮ್ಯಾನೇಜ್ ಮಾಡಬೇಕಾಗಿದೆ ಆಸ್ ಎ ಸಿಸ್ಟಮ್ ರೂಪದಲ್ಲಿ ಅಂದ್ರೆ ಯು ಕ್ಯಾನ್ ಇಂಪ್ಲಿಮೆಂಟ್ ದ ಸಿಸ್ಟಮ್ ಅಪ್ರೋಚ್. ಅದರ ಜೊತೆಗೇನೆ ಈಚ್ ಸಬ್ ಸಿಸ್ಟಮ್ ಇನ್ ಎ ಸಿಸ್ಟಮ್, ಓವರ್ ಆಲ್ ಸಿಸ್ಟಮ್, ಯು ಕ್ಯಾನ್ ಕೇರ್ಫುಲಿ ಡಿಫೈನ್ its objectives, its interfaces, and what are the subsystems, and what are the time bonds for accomplishment of each subsystem. So you can clearly define in a project management. So each subsystem in a project relatively independent. ಸೊ ಎಲ್ಲಾ ಸಬ್ ಸಿಸ್ಟಮ್ಸ್ ಗಳು ಪ್ರಾಜೆಕ್ಟ್ ನಲ್ಲಿ ನೀವು ಇಂಡಿಪೆಂಡೆಂಟ್ ಆಗಿ ಡಿಫೈನ್ ಮಾಡಬೇಕು ಮತ್ತು ಅದರ ಡೆವಲಪ್ಮೆಂಟ್ ಅನ್ನ ಸಪರೇಟ್ ಆಗಿ ಇಂಡಿಪೆಂಡೆಂಟ್ ಆಗಿ ಮಾನಿಟರ್ ಮಾಡುವಂತಿರಬೇಕು ಮತ್ತು ಅದರ ಪರ್ಫಾರ್ಮೆನ್ಸ್ ಅನ್ನ ಮೆಜರ್ ಮಾಡುವಂತ ರೀತಿಯಲ್ಲಿ ಇರಬೇಕು. ಯಾಕೆಂತಂದ್ರೆ ಸಬ್ ಸಿಸ್ಟಮ್ಸ್ ಗಳನ್ನ ಡಿಫ್ರೆಂಟ್ ಮೆಂಬರ್ಸ್ ಗಳಿಗೆ ಡಿಫ್ರೆಂಟ್ ಪ್ರಾಜೆಕ್ಟ್ ಟೀಮ್ ನಲ್ಲಿ ನಾವು ಅಸೈನ್ ಮಾಡಿರ್ತೀವಿ. ಒಬ್ಬ ವ್ಯಕ್ತಿಯನ್ನ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡೋದಿಲ್ಲ. ಓಕೆ, ಈಚ್ ಸಬ್ ಸಿಸ್ಟಮ್ ಆ ಪ್ರಾಜೆಕ್ಟ್ ನಲ್ಲಿ ಏನ್ ಅಸೈನ್ ಮಾಡಿರ್ತೀವಿ ಆ ಪ್ರತಿಯೊಂದು ಸಬ್ ಸಿಸ್ಟಮ್ಸ್ ಗಳ ಒಂದು ಅಸೈನ್ಮೆಂಟ್ ಡಿಫ್ರೆಂಟ್ ಟೀಮ್ ಮೆಂಬರ್ಸ್ ಗೆ ಕೊಟ್ಟಿರ್ತೀವಿ. ಅಫ್ಕೋರ್ಸ್
the whole project ಗೆ ಒಬ್ಬ ಪ್ರಾಜೆಕ್ಟ್ ಮ್ಯಾನೇಜರ್ ಅಂತಾನೆ ಅಪಾಯಿಂಟ್ ಆಗಿರ್ತಾನೆ. he is the whole responsible for the entire project, but under the project manager many members are appointed to look after for each subsystems of a project. And a project planning and control system should be monitored individually each subsystem. ಎಷ್ಟು ಸಬ್ಸಿಸ್ಟಮ್ಸ್ಗಳು ಇದಾವೆ, ಆ ಪ್ರತಿ ಸಬ್ಸಿಸ್ಟಮ್ಸ್ಗಳ ಪ್ಲಾನಿಂಗ್ಸು, ಅವುಗಳ ಕಂಟ್ರೋಲ್ ಹೇಗೆ ಮಾಡಬೇಕು ಅದನ್ನ ಸಪರೇಟ್ ಆಗಿ ನೀವು ಮಾಡಬೇಕಾಗುತ್ತೆ. ಆಮೇಲೆ ಯು ಶುಡ್ ಆಲ್ಸೋ ಕನ್ಸಿಡರ್ ದ ಪ್ರೋಗ್ರೆಸ್ ಆಫ್ ಈಚ್ ಸಬ್ಸಿಸ್ಟಮ್, ವೆದರ್ ಇಟ್ ಫಾಲೋಸ್ ವಿತ್ ರೆಸ್ಪೆಕ್ಟ್ ಟು ದ ಫ್ಯಾಕ್ಟರ್ಸ್ ಆಫ್ ದ ಶೆಡ್ಯೂಲ್. ನೀವೇನು ಸಮಯ ನಿರ್ಧಾರ ಮಾಡಿದ್ರಿ ಆ ಸಮಯದ ಒಳಗೆ ಪ್ರತಿ ಸಬ್ಸಿಸ್ಟಮ್ಸ್ಗಳು ಕೆಲಸ ನಿರ್ವಹಿಸ್ತಾ ಇದಾವೆ ಇಲ್ಲ, ಅದರ ಪರ್ಫಾರ್ಮೆನ್ಸ್ ಗಳನ್ನ ಮೆಜರ್ ಮಾಡಬೇಕು. ಆಮೇಲೆ ಪ್ರತಿಯೊಂದು ಕಾಂಪೋನೆಂಟ್ಗಳು ಕಂಪ್ಲೀಟ್ ಆಗಿದಾವೆ ಇಲ್ಲ ಅಂತೇಳಿ ಚೆಕ್ ಮಾಡಬೇಕು. ಅದರ ಜೊತೆಗೆ ಏನೇ ಚೇಂಜಸ್ ಗಳನ್ನ ಯಾವುದೇ ಸಬ್ಸಿಸ್ಟಮ್ಸ್ ಗಳಲ್ಲಿ ಚೇಂಜಸ್ ಗಳನ್ನ ತಂದ್ರೆ ಇನ್ ಟರ್ಮ್ಸ್ ಆಫ್ ಟೈಮ್ ಶೆಡ್ಯೂಲ್ ಇರ್ಬೋದು ಅಥವಾ ಇನ್ ಟರ್ಮ್ಸ್ ಆಫ್ ಕಾಸ್ಟ್ ಎಫೆಕ್ಟಿವ್ ಇರ್ಬೋದು, ಏನಾದ್ರೂ ಅಲ್ಟ್ರೇಷನ್ಸ್ ಗಳನ್ನ ಮಾಡಿದ್ರೆ ಸೊ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ನವರು ಏನ್ ಮಾಡ್ಬೇಕಂದ್ರೆ ದೇ ಶುಡ್ ಕಮ್ಯುನಿಕೇಟ್ ಟು ದ ನೆಸೆಸರಿ ಇನ್ಫಾರ್ಮೇಶನ್ to each subsystem so that which subsystem is affected with the alteration with the changes of the project management. ಯಾಕಂದ್ರೆ ನೀವು ಚೇಂಜಸ್ ಆಗಿದ್ದನ್ನ ಅವ್ರಿಗೆ ತಿಳಿಸದೇ ಇದ್ರೆ ಸೊ ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸರಿಯಾಗಿ ಅವರಿಗೆ ಮಾಹಿತಿ ಸಿಗೋದಿಲ್ಲ. ಸೊ ಯು ಶುಡ್ ಕಮ್ಯುನಿಕೇಟ್ ಈಚ್ ಅಲ್ಟ್ರೇಷನ್ ಅಂಡ್ ಈಚ್ ಚೇಂಜಸ್ ಟು the subsystem which are affected by those changes. So like this you can manage the project management. Okay, so this is what today's discussion. So illige first chapter complete ಆಗ್ತದೆ. Okay, so ಇವತ್ತಿನ ಡಿಸ್ಕಷನ್ ಅಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಗಳು ಇದ್ರೆ ಪ್ರಶ್ನೆಗಳನ್ನ ಕೇಳಬಹುದು. So any doubts for today's session? Okay, no doubts. So thank you for today's sessions. We'll continue in the next class.